ನಾಯಕರಿಗೆ ಕಾಂಗ್ರೆಸ್ ನಾಯಕರೇ ವಿಲನ್. ತುಮಕೂರಿನ ಲೋಕಸಭೆಯಲ್ಲಿ ಸೋಮಣ್ಣ ಗೆಲುವಿಗೆ ಕಾರಣ ಯಾರು? ಸೋಮಣ್ಣ ಬೆಂಬಲಕ್ಕೆ ಕಾಂಗ್ರೆಸ್ ನಾಯಕರು ನಿಂತಿದ್ರಾ? ಮುದ್ದನ್ಮೇಗೌಡ ಸೋಲಿಗೆ ಕೈ ನಾಯಕರೇ ಕಾರಣನಾ? ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟ ಕೇಂದ್ರ ಸಚಿವ ವಿ ಸೋಮಣ್ಣ. ಇಲ್ಲಿ ಬಂದ ಮೇಲೆ ನನಗೆ ಕಾಯ ವಾಚ ಮಾನಸ ಬಿಜೆಪಿ ಯಾವ ರೀತಿ ಸಹಾಯ ಮಾಡಿದ್ರು, ಜನತಾದಳದವ್ರು ಯಾವ ರೀತಿ ಸಹಾಯ ಮಾಡಿದ್ರು, ಬಹುತೇಕ ಕಾಂಗ್ರೆಸ್ಸಿನ ಒಂದು ಭಾಗವೂ ಕೂಡ ನನಗೆ ಸಹಾಯ ಮಾಡಿದ್ದೀರಾ. ಬಹುತೇಕ ಕಾಂಗ್ರೆಸ್ಸಿನ ಒಂದು ಭಾಗವೂ ಕೂಡ ನನಗೆ ಸಹಾಯ ಮಾಡಿದ್ದೀರಾ. ಎಸ್, ತುಮಕೂರು ಜಿಲ್ಲೆ ಕಾಂಗ್ರೆಸ್ನ ಭದ್ರಕೋಟೆ ಅಂದ್ರೆ ತಪ್ಪಾಗುತ್ತಿಲ್ಲ. ಜಿಲ್ಲೆಯಲ್ಲಿ 7 ಮಂದಿ ಶಾಸಕರು ಕಾಂಗ್ರೆಸ್ನಿಂದ ಆಯ್ಕೆಯಾಗಿದ್ದಾರೆ. ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಂದಿ ಕಾಂಗ್ರೆಸ್ ಶಾಸಕರು ಹಾಗೂ ಇಬ್ಬಿಬ್ರು ಪವರ್ಫುಲ್ ಸಚಿವರಿದ್ರೂ ಕೂಡ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಮುದ್ದನ್ಮೇಗೌಡ ಅವರು ಸೋಲನ್ನ ಅನುಭವಿಸಿದ್ರು. ಬೇರೆ ಜಿಲ್ಲೆಗಳ ರಾಜಕಾರಣದ ಸ್ಥಿತಿ ಒಂದು ರೀತಿ ಇದ್ರೆ ತುಮಕೂರಿನ ಕಾಂಗ್ರೆಸ್ ಚಿತ್ರಣವೇ ಬೇರೆಯಾಗಿದೆ. ಈ ಮೊದಲು ತುಮಕೂರಿನ ಲೋಕಸಭಾ ಚುನಾವಣೆಯಲ್ಲಿ ತುಮಕೂರಿನಿಂದ ಮುದ್ದನ್ಮೇಗೌಡ ಅವರು ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಸಂಸದರಾಗಿದ್ರು. ಬಳಿಕ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರ್ಪಡೆಗೊಂಡಿದ್ರು. ಬಳಿಕ ಕಳೆದ 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ತೊರೆದು ಮುದ್ದನ್ಮೇಗೌಡ ಕಾಂಗ್ರೆಸ್ಗೆ ಮರಳಿದ್ರು. ಆದರೆ ತುಮಕೂರಿನ ನಾಯಕರೇ ಮುದ್ದನ್ಮೇಗೌಡ ಅವರನ್ನ ಸೋಲಿಸಿ ವಿ ಸೋಮಣ್ಣ ಅವರನ್ನ ಗೆಲ್ಲಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೌದು, ಕಳೆದ 2024ರ ಲೋಕಸಭಾ ಚುನಾವಣೆಯಲ್ಲಿ ತುಮಕೂರು ಕ್ಷೇತ್ರದಿಂದ ಯಾರನ್ನ ಸ್ಪರ್ಧಿಸಬೇಕು ಎಂಬ ಗೊಂದಲಗಳೇ ಹೆಚ್ಚಾಗಿದ್ವು. ಈ ಮಧ್ಯೆ ಕಾಂಗ್ರೆಸ್ನಿಂದ ಮುದ್ದನ್ಮೇಗೌಡ ಅವರನ್ನ ಮರಳಿ ಕಾಂಗ್ರೆಸ್ಗೆ ಕರೆತಂದು ಸ್ಪರ್ಧೆ ಮಾಡಿಸಿದ್ರು. ಆದರೆ ಚುನಾವಣೆಯಲ್ಲಿ ಕಾಂಗ್ರೆಸ್ ನಾಯಕರು ತಮ್ಮ ಅಭ್ಯರ್ಥಿ ಮುದ್ದನ್ಮೇಗೌಡ ಅವರನ್ನ ಗೆಲ್ಲಿಸಲು ಶ್ರಮಿಸೋದನ್ನ ಬಿಟ್ಟು ಬಿಜೆಪಿ ಅಭ್ಯರ್ಥಿಯಾದ ವಿ ಸೋಮಣ್ಣ ಅವರನ್ನ ಗೆಲ್ಲಿಸಲು ಶ್ರಮಿಸಿದ್ದಾರೆ ಎಂಬ ಮಾತುಗಳು ಕೇಳಿಬಂದಿವೆ. ಇದಕ್ಕೆ ಪುಷ್ಟಿ ನೀಡುವಂತೆ ಇಂದು ಕೇಂದ್ರ ರೈಲ್ವೆ ಸಚಿವರು ಕೊಟ್ಟಿರೋ ಹೇಳಿಕೆ ತೀವ್ರ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಹೌದು, ಇಂದು ನಡೆದ ರೈಲ್ವೆ ಇಲಾಖೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ವಿ ಸೋಮಣ್ಣ, ಲೋಕಸಭಾ ಚುನಾವಣೆಯಲ್ಲಿ ನನ್ನನ್ನ ಗೆಲ್ಲಿಸಲು ಕಾಂಗ್ರೆಸ್ ನಾಯಕರು ಕೂಡ ಸಹಕರಿಸಿದ್ದಾರೆ ಎಂಬ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಹೌದು, ಬಿಜೆಪಿ ಜೆಡಿಎಸ್ ನಾಯಕರು ನನ್ನ ಗೆಲುವಿಗೆ ಎಷ್ಟು ಸಹಕರಿಸಿದ್ದಾರೋ ಹಾಗೆಯೇ ಕಾಂಗ್ರೆಸ್ನ ಬಹುಕಾಲ ನಾಯಕರು ಸಾಥ್ ನೀಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಮುದ್ದನ್ಮೇಗೌಡರ ಸೋಲಿಗೆ ಪರೋಕ್ಷವಾಗಿ ಕಾಂಗ್ರೆಸ್ ನಾಯಕರೇ ಕಾರಣ ಅನ್ನೋದನ್ನ ಸೋಮಣ್ಣ ಬಹಿರಂಗಪಡಿಸಿದ್ದು, ಇದು ರಾಜಕೀಯ ಪಡಸಾಲೆಯಲ್ಲಿ ತೀವ್ರ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ರಾಷ್ಟ್ರದ ಪ್ರಧಾನಮಂತ್ರಿಗಳು, ರಾಷ್ಟ್ರದ ಗೃಹ ಮಂತ್ರಿಗಳು, ರಾಷ್ಟ್ರದ ನಮ್ಮ ರಾಷ್ಟ್ರೀಯ ನಾಯಕರು ಅಧ್ಯಕ್ಷ ಕರೆದು ನೀವು ತುಮಕೂರಿಗೆ ಹೋಗುವಂತ. ಇಲ್ಲಿ ಬಂದ ಮೇಲೆ ನನಗೆ ಕಾಯ ವಾಚ ಮಾನಸ ಬಿಜೆಪಿ ಯಾವ ರೀತಿ ಸಹಾಯ ಮಾಡಿದ್ರು, ಜನತಾದಳದವ್ರು ಯಾವ ರೀತಿ ಸಹಾಯ ಮಾಡಿದ್ರು, ಬಹುತೇಕ ಕಾಂಗ್ರೆಸ್ಸಿನ ಒಂದು ಭಾಗವೂ ಕೂಡ ನನಗೆ ಸಹಾಯ ಮಾಡಿದ್ದೀರಾ. ಅದಕ್ಕೆ ನಾನು ನಿಮ್ಗೆ ಆಭಾರಿಯಾಗಿರ್ತೀನಿ. ತುಂಬಾ ದೊಡ್ಡ ಧನ್ಯವಾದಗಳು ಸಮರ್ಪಣೆ ಮಾಡ್ತೀನಿ. ನಿಮ್ಮ ಜಿಲ್ಲೆಗೆ ಬಂದೆ, ರಾಷ್ಟ್ರದ ಪ್ರಧಾನಮಂತ್ರಿಗಳು, ರಾಷ್ಟ್ರದ ಗೃಹ ಮಂತ್ರಿಗಳು, ರಾಷ್ಟ್ರದ ನಮ್ಮ ರಾಷ್ಟ್ರೀಯ ನಾಯಕರು ಅಧ್ಯಕ್ಷ ಕರೆದು ನೀವು ತುಮಕೂರಿಗೆ ಹೋಗುವಂತ. ಇಲ್ಲಿ ಬಂದ ಮೇಲೆ ನನಗೆ ಕಾಯ ವಾಚ ಮಾನಸ ಬಿಜೆಪಿ ಯಾವ ರೀತಿ ಸಹಾಯ ಮಾಡಿದ್ರು, ಜನತಾದಳದವ್ರು ಯಾವ ರೀತಿ ಸಹಾಯ ಮಾಡಿದ್ರು, ಬಹುತೇಕ ಕಾಂಗ್ರೆಸ್ಸಿನ ಒಂದು ಭಾಗವೂ ಕೂಡ ನನಗೆ ಸಹಾಯ ಮಾಡಿದ್ದೀರಾ. ಅದಕ್ಕೆ ನಾನು ನಿಮ್ಗೆ ಆಭಾರಿಯಾಗಿರ್ತೀನಿ. ತುಂಬಾ ದೊಡ್ಡ ಧನ್ಯವಾದಗಳು ಸಮರ್ಪಣೆ ಮಾಡ್ತೀನಿ. ಇನ್ನು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಸೋಲಿಗೆ ಕಾಂಗ್ರೆಸ್ ನಾಯಕರೇ ಕಾರಣ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಿದ್ದು, ಜಿಲ್ಲಾ ಕಾಂಗ್ರೆಸ್ ನಾಯಕರ ಮುಸುಕಿನ ಗುದ್ದಾಟ ಲೋಕಸಭೆಯಿಂದಲೂ ಇಲ್ಲ ಮೊದಲಿನಿಂದಲೂ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇತ್ತ ಮುದ್ದನ್ಮೇಗೌಡ ಗೆಲ್ಲಲೇಬಾರದೆಂಬ ಕಾರಣಕ್ಕೆ ಮೈತ್ರಿ ನಾಯಕರ ಜೊತೆ ಸೇರ್ಕೊಂಡು ಸೋಮಣ್ಣನನ್ನ ಗೆಲ್ಲಿಸಿದ್ರಾ ಎಂಬ ಮಾತುಗಳು ಕೇಳಿಬಂದಿವೆ. ಮುಂದಿನ ದಿನಗಳಲ್ಲಾದ್ರೂ ಜಿಲ್ಲಾ ಕಾಂಗ್ರೆಸ್ ನಾಯಕರು ಒಂದಾಗಿ ಚುನಾವಣೆಯನ್ನ ಎದುರಿಸಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿನಲ್ಲಿ ಶ್ರಮಿಸ್ತಾರಾ ಅನ್ನೋದನ್ನ ಮುಂದಿನ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಎಲೆಕ್ಷನ್ನಲ್ಲಿ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ. ಬಹುತೇಕ ಕಾಂಗ್ರೆಸ್ಸಿನ ಒಂದು ಭಾಗವೂ ಕೂಡ ನನಗೆ ಸಹಾಯ ಮಾಡಿದ್ದೀರಾ. ಬಹುತೇಕ ಕಾಂಗ್ರೆಸ್ಸಿನ ಒಂದು
ಭಾಗವೂ ಕೂಡ ನನಗೆ ಸಹಾಯ ಮಾಡಿದ್ದೀರಾ.